ಅಣ್ಣ ಇದು ಸಮದೋಗ್ಬಿಟ್ಟಿದೆ ಅಂತ ಇದು ಎರಡನ್ನೂ ಮೂಳೆ ಸಮದೋಗ್ಬಿಟ್ಟಿದೆ. ಯಾವ ವಯಸ್ಸು ಆಗ್ಬಿಟ್ಟಿದೆ? 80 ವರ್ಷ ನಿಮಗೆ ಈ ವಯಸ್ಸಿಗೆ ಸಮದೋಗ್ಬಿಟ್ಟಿದೆಲ್ಲಮ್ಮ ಮೂಳೆ ನಿಮಗೆ. ಹೌದಾ? ಏನು ಮಾಡಿದ್ರು? ಹಾಂ, ಎಲ್ಲಿ? ಇದರಲ್ಲಿ ಜಿಲ್ಲಾ ಹಾಸ್ಪಿಟಲ್. ಈಗ ಏನು ನೋಡಿದ್ರು? ಇದು ಸಮದೋಗಿದೆ ಅಂತ ಅಂದ್ರು, ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ. ಅದು ಇಂಜೆಕ್ಷನ್ ಮಾಡಿಸಿದ್ರಾ? ಹಾಕ್ಸಿದ್ರು ಅವರೇನೆ. ಇಲ್ಲ, ಈಗ ರೆಡಿ ಮಾಡ್ಕೊಡ್ತೀನಿ. ಇದಡಿ ಮೇಲೆ ಒಳ್ಳೇದು ಮಾಡ್ತಾನೆ. ಸ್ವಲ್ಪ ಇಟ್ಕೊಳ್ಳಿ. ಇದೆಲ್ಲಮ್ಮ ಅದೇ ನೋಡ್ತಾರ. ಗಟ್ಟಿಯಾಗಿ ಇಟ್ಕೊಳ್ಳಿ. ಮೇಲೆ ನೋಡಿ. ನೋಡಿದ್ರಾ? ಜಲ್ದಿ 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 ಮನಿಗಳು ದೇವ್ರು ಒಳ್ಳೇದು ಮಾಡ್ತಾರೆ. ಮನಿಗಳಮ್ಮ ಬಿಸಿಲು ಮನಿಗಳು ಜಲ್ದಿ ಊಟ ಇಲ್ಲ ವಾಸ ಇಲ್ಲ ಗೊತ್ತೈತೆ ಎಲ್ಲ ಇದೆ. ಮನಿಗಳಮ್ಮ ಲೂಸ್ ಬಿಡಮ್ಮ, ಕಾಲು ಲೂಸ್ ಆಗ್ಬಿಡಮ್ಮ. ನೋಡಿದ್ರಾ? ಲೂಸ್ ಆಗ್ಬಿಡಮ್ಮ, ಸದಾ ಬಿಡಮ್ಮ. ಅಷ್ಟೇ. ಇದರ ಚಕ್ಕ ರೆಡಿ ಊಟ ತಿಂಡಿ ಎಲ್ಲ ಕೆರಡನ್ನ ಕೂತ್ಕೋಬೇಕು. ಎದಡಿ ಮೇಲೆ ಬನ್ನಿ, ಮುಂದಕ್ಕೆ ಕೂತ್ಕೊಳ್ಳಿ. ಕೂತ್ಕೊಳ್ಳ. ಕಾಲು ರೆಡಿ, ಅದೊಂದು ರೆಡಿ. ಇದು ನಿಲ್ಸೋದು ಮಂಡಿ. ಇದು ಒಂದು ನಿಲ್ಸಮ್ಮ. ಇಲ್ಲಿ ಹಿಡ್ಕೊಳ್ಳಿ. ಇಲ್ಲಿ ಎಡೀರಿ, ಇದಕ್ಕೆ ನಡಿ. ಮನೆಯಲ್ಲಿ ಈ ಥರ ಮಾಡಿಸ್ಬೇಕಮ್ಮ. ಚಪ್ಪಲಿ ಹಾಕಿ ಕೂತ್ಕೊಳ್ಳಿ. ಊಟ ತಿಂಡಿ ಎಲ್ಲ ಹಿಂಗೆ ಕೂತ್ಕೋಬೇಕು. ಕೂತಿದ್ರಾ? ಹಾಂ, ಇದೆರಡು ಚೆಕ್ ಅಂತ ಎಲ್ಲ ಮಾಡ್ಬೇಕು. ಹಿಂಗೆ ನಡೆಯೋದು ಸ್ಟ್ರೈಟ್, ಮಾಡೋದು ಸ್ಟ್ರೈಟ್. ಇನ್ಶಾಲ್ಲ 2-3 ಕಡೆಗೆ ರೆಡಿ ಮಾಡ್ಕೊಡ್ತೀನಿ. ಯಾವುದು ಅಷ್ಟಮ್ಮ ಆಗೋದು 1 ನಿಮಿಷ, ಹೋಗಿ ಎಷ್ಟು ಕಷ್ಟ ಯಾವುದು ಗೊತ್ತಾ? 1-2-3 ಸತಿ ಬಂದ್ರೆ ವಾಸ ಆಯ್ತದೆ. ಮಾಡ್ಕೊಡ್ತೀನಿ, ಬರಬೇಕು ಅಷ್ಟೇ. ಇನ್ಶಾಲ್ಲ ಆಯ್ತಮ್ಮ. ಇಲ್ಲ ಮಂದರ್